ವೇಮಗಲ್ ಪಟ್ಟಣ ಪಂಚಾಯತಿ ಹೊಸದಾಗಿತ್ತು. ಅದಕ್ಕೆ ನಮಗೆ ಏನಿವತ್ತು ಸಹಕಾರ ಕೊಟ್ಟಂತ ಈ 11 ಜನ ಎಲೆಕ್ಟೆಡ್ ಮೆಂಬರ್ಸ್ ಪಟ್ಟಣ ಪಂಚಾಯತಿ ಮೇಲಾಗಿ ಏನು ಇವತ್ತು ಜೋಡೆತ್ತಿರಂಗೆ ದುಡಿದ್ರು ವರ್ತೂರ್ ಪ್ರಕಾಶ್ ಅವರು, ಶ್ರೀಮರ್ ಶ್ರೀನಾಥ್ ಅವರು, ಜೊತೆಗೆ ನಮ್ಮ MP ಅವರು, ಮಾಜಿ MP ಅವರು, ಮತ್ತೆ ಮಾಜಿ ಸಚಿವರು, ಶಾಸಕರುಗಳು ಎಲ್ಲ ಬಂದು ಕೆಲಸ ಮಾಡಿದ್ರು. ಎಲ್ಲಕ್ಕಿಂತ ಮಿಗಿಲಾಗಿ ಈ ಭಾಗದ ಎಲ್ಲ ಕಾರ್ಯಕರ್ತರು, JDS BJP ಕಾರ್ಯಕರ್ತರು, ಅದು JDS ಅಥವಾ BJP ಅಂತ ಕೆಲಸ ಮಾಡಿಲ್ಲ. ನಾವೆಲ್ಲ ಒಟ್ಟಾಗಿ ಏನು ಈ ಭ್ರಷ್ಟಾಚಾರದಂತ ಮುಳುಗಿದಿರುವಂತ ಕಾಂಗ್ರೆಸ್ ಅವ್ರನ್ನ ಈ MLA MLC ಸೋಲಿಸಬೇಕಂತ. ಯಾಕಂದ್ರೆ ಅವರು ಈ ಪೊಲೀಸ್ ಇಲಾಖೆನ ಮತ್ತೆ ಜಿಲ್ಲಾಡಳಿತನ ಕಾರ್ಯಕರ್ತನಾಗಿ ಅವ್ರು ಬಳಸಿ ಮಾಡ್ಕೊಂಡಿದ್ರು. ಅದಕ್ಕೆ ನಾನು ಮುದ್ದೆ ಹೇಳ್ತಾ ಇದ್ದೆ, ನಾವು ಗೆದ್ದೇ ಗೆಲ್ತೀವಿ ಅಂತ. ನಮ್ಮ ಇಬ್ಬರು ಏನು ಸೇನಾನಿಗಳವರು ಮಾತಾಡಿದ್ರೆ ಕೆಲಸ ಮಾಡಿ ತೋರಿಸಿದ್ರು. ಇವತ್ತು ಕೂಡ ಅವರು ಆಮಿಷ ಒಡ್ಡಿ ಆಕ್ಚುಲಿ ಅವ್ರು 6 ಗೆದ್ದಿದ್ರು, ಒಂದು MLA ಬರಬಾರ್ದಾಯ್ತು, ನಾಮಿನೇಷನ್ ಹಾಕ್ಬಾರ್ದಾಯ್ತು. ಅವ್ರ ಲೆಕ್ಕಾಚಾರ ಏನಂತಂದ್ರೆ ನಮ್ಮ ಏನು ಗೆದ್ದಂತ ಸದಸ್ಯರಿಗೆ ಆಮಿಷ ಒಡ್ಡಿದ್ರು. ನಮ್ಮ ಸದಸ್ಯರು ಯಾರು ಇವತ್ತು 100 ಕೋಟಿ ಕೊಟ್ಟರು ಕೂಡ ನಿಮ್ಗೆ ಸೇಲ್ ಆಗಲ್ಲ, ನೀವು ಭ್ರಷ್ಟಾಚಾರ ಮಾಡ್ತೀರಿ, ನಿಮ್ ಜೊತೆ ನಾವು ಸೇರಲ್ಲ, ಭ್ರಷ್ಟಾಚಾರ ರಹಿತವಾದಂತ ಪಟ್ಟಣ ಪಂಚಾಯತಿ ವೇಮಗಲ್ ಪಂಚಾಯತಿ ಮಾಡ್ತೀವಿ ಅಂತ ಇವತ್ತು ಪಣ ತೊಟ್ಟು ಈ 11 ಜನ ಪ್ಲಸ್ ನಮ್ಮ ಸಂಸದರು ಓಟ್ ಹಾಕೋ ಮುಖಾಂತರ ಈ ಒಂದು ಯಶಸ್ಸನ್ನು ಕೊಡಿಸಿದರೆ ಖಂಡಿತವಾಗಿ ನಾವು ಸರ್ವತೋಮುಖ ಅಭಿವೃದ್ಧಿ ನಾವು ಮಾಡ್ತೀರಿ. BJP JDS ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದೆ, ಇದಕ್ಕೆ ಜಯ ಕೊಟ್ಟರಂತ ಎಲ್ಲ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿಯ ಕಾರ್ಯಕರ್ತರಿಗೂ ಮತದಾರರಿಗೂ ಒಂದೇ ಮಾಡಿ ನನ್ನ ಮಾತು ವಿರಾಮ ಮಾಡ್ತೀನಿ. ಜಯ ಕರ್ನಾಟಕ ಮಾತು.